ನಮಸ್ಕಾರ. ವಿಶ್ವವಾಣಿ ಟಿವಿಯ IPL ದಬಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಾರ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಹ್ಯಾಟ್ರಿಕ್ ಗೆಲುವಿನ ಕನಸು ನುಚ್ಚು ನೂರಾಗಿರುವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ. RCBಯ ಗೆಲುವಿನ ನಾಗಾಲೋಟಕ್ಕೆ ರಾಜಸ್ಥಾನ್ ರಾಯಲ್ಸ್ ತಂಡ ಬ್ರೇಕ್ ಹಾಕಿದೆ. ವೈಭವ್ ಸೂರ್ಯವಂಶಿಯವರ ಅದ್ಭುತವಾಗಿರ್ತಕ್ಕಂತಹ ಬ್ಯಾಟಿಂಗ್ ಮುಂದೆ RCB ಸೋಲಿನ ರುಚಿಯನ್ನ ಕಂಡಿದೆ. ಇದೀಗ RCBಯ ಮುಂದಿನ ಪಂದ್ಯ ಮುಂಬೈ ಇಂಡಿಯನ್ಸ್. ಹಾಗಾದ್ರೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆಲ್ಲುತ್ತಾ RCB ಮತ್ತೆ ಗೆಲುವಿನ ಲೇಖೆ ಮರಳುತ್ತಾ? ಇತ್ತ ಮುಂಬೈ ಇಂಡಿಯನ್ಸ್ ಕೂಡ ಆಡಿರುವ 3 ಪಂದ್ಯಗಳಲ್ಲಿ 1ರಲ್ಲಿ ಗೆದ್ದು 2ರಲ್ಲಿ ಸೋಲನ್ನ ಅನುಭವಿಸಿದೆ. ಹಾಗಾಗಿ ತವರಿನ ಅಂಗಳದಲ್ಲಿ ಬೆಂಗಳೂರು ತಂಡವನ್ನ ಮಣಿಸುತ್ತಾ ಮುಂಬೈ ಇಂಡಿಯನ್ಸ್. ಹಾಗಾದ್ರೆ ಮುಂಬೈ ಪಿಚ್ ರಿಪೋರ್ಟ್ ಏನ್ ಹೇಳುತ್ತೆ, ಬಲ ಹೇಗಿದೆ, ನಾಳಿನ ಪಂದ್ಯ ಹೇಗಿರಲಿದೆ ಎನ್ನುವಂಥದ್ರ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಸ್ಪೋರ್ಟ್ಸ್ ರಿಪೋರ್ಟರ್ ರಮೇಶ್ ಕೋಟಿ ಅವರು. ಬನ್ನಿ ಅವರನ್ನು ಮಾತಾಡಿಸೋಣ. ನಾಳೆಯ RCB ಮತ್ತು ಮುಂಬೈ ಇಂಡಿಯನ್ಸ್ ಪಂದ್ಯದ ಬಗ್ಗೆ ತಿಳ್ಕೊಂಡು ಬರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್, ನಾವು IPL ಸ್ಟಾರ್ಟ್ ಆದಾಗಿಂದಲೂ ಕೂಡ ಅನೇಕ ಮ್ಯಾಚ್ಗಳ ಬಗ್ಗೆ ಒಂದು ವಿಶ್ಲೇಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಪಂದ್ಯಗಳು ಹೇಗಿರಲಿದೆ ಎಂಬುದರ ಬಗ್ಗೆ, ಅದರಲ್ಲೂ ಕೂಡ ಎಸ್ಪೆಷಲಿ RCB ಮ್ಯಾಚ್ ಬಗ್ಗೆ. RCB 2 ಮ್ಯಾಚು ಅದ್ಭುತವಾಗಿರ್ತಕ್ಕಂತಹ ಬ್ಯಾಟಿಂಗ್, ಬೌಲಿಂಗ್ ಎಲ್ಲದರಲ್ಲೂ ಕೂಡ ಆಲ್ರೌಂಡ್ ಪರ್ಫಾರ್ಮೆನ್ಸ್ ತೋರಿಸಿ ತವರಿನ ಅಂಗಳದಲ್ಲಿ ಗೆದ್ದುಕೊಂಡಿತು. ಈಗ ನೆಕ್ಸ್ಟು ಗುವಾಹಟಿಯಲ್ಲಿ ನಿನ್ನೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಮಕಾಡೆ ಮಲಗಿತು. ಹಾಗಾಗಿ ಏನು ಹೇಳ್ತೀರಾ ಸರ್ ನಾಳಿನ ಪಂದ್ಯದ ಬಗ್ಗೆ, ಮುಂಬೈ ಇಂಡಿಯನ್ಸ್ ಮತ್ತು RCB ಪಂದ್ಯದ ಬಗ್ಗೆ? RCB ಮತ್ತೆ ಗೆಲುವಿನ ಲಯಕ್ಕೆ ಬರುತ್ತಾ? ಇತ್ತ ಮುಂಬೈ ಇಂಡಿಯನ್ಸ್ ಕೂಡ 3ರಲ್ಲಿ 2 ಸೋತಿದೆ, 1ರಲ್ಲಿ ಮಾತ್ರ ಗೆದ್ದಿದೆ. ಏನು ಹೇಳ್ತೀರಾ ಅಂತ? ಸೊ ಖಂಡಿತವಾಗ್ಲೂ RCB ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸೋತಿದೆ. ಸೊ ಇದೊಂದು ಒಳ್ಳೆ ಮ್ಯಾಚ್ ಅಂತ ಹೇಳ್ಬೋದು. ಬಟ್ ಎಲ್ಲೋ ಒಂದು ಕಡೆ ನಮ್ಮ RCBನೂ ಬ್ಯಾಟಿಂಗಲ್ಲಿ ಒಂದು ಅಷ್ಟೊಂದು ಪರಿಪೂರ್ಣ ಒಂದು ಫುಲ್ ಪರ್ಫಾರ್ಮೆನ್ಸ್ ಬರಲಿಲ್ಲ, ಟೋಟಲ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಎಲ್ಲ ಬ್ಯಾಟ್ಸ್ಮನ್ಗಳಿಂದ. ಸೊ ಹಾಗಾಗಿ RCB ತಂಡಕ್ಕೆ ಎಲ್ಲೋ ಒಂದು ಕಡೆ ಒಂದು 30 ರನ್ ಶಾರ್ಟ್ ಆಯಿತು ಲಾಸ್ಟಲ್ಲಿ ಅಂತ ನನಗೆ ಅನಿಸ್ತಾ ಇದೆ. ಈಗ ಒಂದು ವೇಳೆ ಏನಾದರೂ 230 ಹೊಡೆದಿದ್ರೆ ಖಂಡಿತವಾಗ್ಲೂ ಡಿಫಿಕಲ್ಟ್ ಇರ್ತಾಯಿತ್ತು ಮ್ಯಾಚು. ಬಟ್ ಆದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ವೈಭವ್ ಸೂರ್ಯವಂಶಿ ಅವರು ಸ್ಫೋಟಕ ಬ್ಯಾಟಿಂಗ್ ಮೂಲಕ ರಾಜಸ್ಥಾನ್ ರಾಯಲ್ಸ್ಗೆ ಗೆಲುವು ತಂದುಕೊಟ್ರು. ಬಟ್ ಆ ಮ್ಯಾಚಲ್ಲಿ RCB ತಂಡ ಒಂದು ಒಳ್ಳೆ ವಿಶ್ವಾಸದಲ್ಲಿ ಬರ್ತಾಯಿತ್ತು. ಸ್ಟಾರ್ಟಿಂಗ್ 2 ಮ್ಯಾಚ್ ಗೆದ್ದು, ಬಟ್ 3ನೇ ಮ್ಯಾಚಲ್ಲಿ ಸೋತಿದೆ. ಈಗ ನೆಕ್ಸ್ಟ್ ಮ್ಯಾಚ್ ಇರೋದು 5 ಬಾರಿ ಚಾಂಪಿಯನ್ಸ್ ಮುಂಬೈ ಇಂಡಿಯನ್ಸ್ ವಿರುದ್ಧ. ಅದರಲ್ಲೂ ಅವರ ಹೋಮ್ ಗ್ರೌಂಡ್ ಅದು ವಾಂಖೆಡೆ ಸ್ಟೇಡಿಯಮಲ್ಲಿ. ವಾಂಖೆಡೆ ಸ್ಟೇಡಿಯಮಲ್ಲಿ ಸಾಕಷ್ಟು ಆಡಿರ್ತಕ್ಕಂಥ ಅನುಭವನ ಮುಂಬೈ ತಂಡ ಹೊಂದಿದೆ. ಇದೀಗ RCB ತಂಡಕ್ಕೆ ಒಂದು ಕಠಿಣ ಸವಾಲು ಎದುರಾಗುತ್ತೆ ವಾಂಖೆಡೆ ಸ್ಟೇಡಿಯಮಲ್ಲಿ ಅಂತ ನಾವಿಲ್ಲಿ ಹೇಳ್ಬೋದು. ಯಾಕಂತಂದರೆ ಮುಂಬೈ ಒಂದು ಅದ್ಭುತವಾದಂಥ ದಾಖಲೆನ ವಾಂಖೆಡೆ ಸ್ಟೇಡಿಯಮಲ್ಲಿ ಹೊಂದಿದೆ. ಅದೇ ರೀತಿ ಒಳ್ಳೊಳ್ಳೆ ಸ್ಟಾರ್ ಬ್ಯಾಟ್ಸ್ಮನ್ಗಳಿದ್ದಾರೆ, ಸ್ಟಾರ್ ಬೌಲರ್ಸ್ ಇದ್ದಾರೆ ಮುಂಬೈ ಇಂಡಿಯನ್ಸ್ ಕಡೆ. ಸೊ ಹಾಗಾಗಿ ನಮ್ಮ RCB ತಂಡಕ್ಕೆ ನಾಳೆ ಒಂದು ಒಳ್ಳೆ ಫೈಟ್ ಬರುತ್ತೆ. ಬಟ್ RCB ಅವರು ಏನೇನು ಮಿಸ್ಟೇಕ್ ಮಾಡಿಕೊಂಡ್ರು ಲಾಸ್ಟ್ ಮ್ಯಾಚು, ಎಲ್ಲೆಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಡವಿದ್ರು ಮತ್ತು ಏನೇನು ಮಿಸ್ಟೇಕ್ ಮಾಡಿಕೊಂಡ್ರು, ಆ ಎಲ್ಲ ಮಿಸ್ಟೇಕ್ಸ್ನ ನೆಕ್ಸ್ಟ್ ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯಕ್ಕೂ ಮುನ್ನ ಸ್ವಲ್ಪ ಹೋಮ್ವರ್ಕ್ ಮಾಡಿಕೊಂಡು ಗ್ರೌಂಡಲ್ಲಿ ಇಳಿದ್ರೆ ಖಂಡಿತವಾಗ್ಲೂ RCB ತಂಡ ಮುಂಬೈಗೆ ಸೋಲಿಸ್ಬೋದು ಅಂತ ಹೇಳ್ಬೋದು. ಬಟ್ ಇಲ್ಲೇನಪ್ಪ ಅಂತಂದರೆ ಮುಂಬೈ ಇಂಡಿಯನ್ಸ್ ಕೂಡ ಆಡಿರೋ 3 ಮ್ಯಾಚ್ಗಳಲ್ಲಿ ಗೆದ್ದಿರೋದು ಒಂದೇ ಮ್ಯಾಚ್ ಅಷ್ಟೇ. 2 ಮ್ಯಾಚ್ ಸೋತಿದ್ದಾರೆ. RCB 3 ಮ್ಯಾಚಲ್ಲಿ 2 ಮ್ಯಾಚ್ ಗೆದ್ದಿದ್ದಾರೆ, 1 ಮ್ಯಾಚ್ ಸೋತಿದ್ದಾರೆ. ಸೊ ಹಾಗಾಗಿ RCBಗಿಂತ ಮುಂಬೈ ಇಂಡಿಯನ್ಸ್ಗೂ ತುಂಬ ಒತ್ತಡ ಇದೆ. ಗೆಲುವಿನ ಒಂದು ಲಯಕ್ ಬರಬೇಕನ್ನೋ ಜಾಸ್ತಿ ಒತ್ತಡ ಮುಂಬೈ ಇಂಡಿಯನ್ಸ್ ಮೇಲಿದೆ ಅಂತ ಹೇಳ್ಬೋದು. ಎಸ್ ಸರ್, ಈಗ ನೋಡ್ಬೋದು RCB 2 ಮ್ಯಾಚ್ಗಳಲ್ಲಿ ಏನೂ ಚೇಂಜಸ್ ಮಾಡಿರಲಿಲ್ಲ ಆಟಗಾರರಲ್ಲಿ. ಸೊ 3rd ಮ್ಯಾಚಲ್ಲಿ ಡಫಿ ಅವರನ್ನ ಕೂರಿಸಿ ಹೆಜಲ್ವುಡ್ ಅವ್ರನ್ನ ಕರೆತಂದರು. ನೆಕ್ಸ್ಟು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕೂಡ ವೆಂಕಟೇಶ್ ಅಯ್ಯರ್ ಅವ್ರನ್ನ ಕರೆಸಿದ್ರು. ಈ ಕಡೆ ಸುಯೇಶ್ ಶರ್ಮಾ ಅವರು ಇಲ್ಲದೇ ಇರುವ ಕಾರಣದಿಂದಾಗಿ ಬೌಲಿಂಗಲ್ಲೂ ಕೂಡ ತುಂಬ ವೀಕ್ ಆಗಿರುವಂಥದ್ರ ಬಗ್ಗೆ ತಾವು ಗಮನಿಸಿದಿರಿ. ನೆಕ್ಸ್ಟ್ ಮ್ಯಾಚ್ RCB ಮುಂಬೈ ಇಂಡಿಯನ್ಸ್ ವಿರುದ್ಧ ಏನಾದರೂ ಚೇಂಜಸ್ ಮಾಡಿಸುತ್ತಾ ಪ್ಲೇಯರ್ಸ್ ವಿಭಾಗದಲ್ಲಿ, ಅಥವಾ ಫಿಲ್ ಸಾಲ್ಟ್ ಅವರು ಫಾರ್ಮಲ್ಲಿ ಇಲ್ಲದೆ ಇರುವುದರಿಂದ ಸ್ವಲ್ಪ ಟೆನ್ಷನ್ ಆದಂತೆ ಕಾಣ್ತಾ ಇದೆ ಅನಿಸುತ್ತಾ RCB ಮ್ಯಾನೇಜ್ಮೆಂಟ್? ಯಾಕಂದರೆ ಜಕೋಬ್ ಬೆಥಲ್ ಕೂಡ ಇದ್ದಾರೆ, ಅವರು ಕೂಡ ಹೊಡಿಬೇಡಿ ಆಟಗಾರ ಇಂಗ್ಲೆಂಡ್ ವಿರುದ್ಧ. ಅದರಲ್ಲೂ ತಾವು ಗಮನಿಸಿರಬೇಕು, T20 ವರ್ಲ್ಡ್ ಕಪ್ ಸೆಮಿಫೈನಲ್ ಟೀಮ್ ಇಂಡಿಯಾ ವಿರುದ್ಧ ಸೆಂಚುರಿ ಕೂಡ ಬಾರಿಸಿದ್ರು ಬೆಥಲ್ ಅವರು ಇದ್ದಾರೆ. ಹಾಗಾಗಿ ಏನು ಚೇಂಜಸ್ ಮಾಡ್ಕೋಬಹುದು ಅನ್ಸುತ್ತೆ RCB, ಅಥವಾ ಸೇಮ್ ಟೀಮೇ ಇರುತ್ತಾ ಅಂತ ಸರ್? ಸೊ RCB ನಾವು ಗಮನಿಸ್ಬೋದು, ಸ್ಟಾರ್ಟಿಂಗ್ 3 ಮ್ಯಾಚಲ್ಲೂ ಓಪನರ್ ಬ್ಯಾಟ್ಸ್ಮನ್ ಫಿಲ್ ಸಾಲ್ಟ್ ಅವರು ಅಷ್ಟೊಂದು ಅವ್ರ ಕಡೆಯಿಂದ ಒಂದು ನಿರೀಕ್ಷೆ ಮಾಡಿರ್ತಕ್ಕಂಥ ಒಂದು ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ಇನ್ನೂ ಬಂದಿಲ್ಲ. ಆಲ್ರೆಡಿ 3 ಮ್ಯಾಚ್ ಆಗಿದೆ. ಬಟ್ ನೀವು ಹೇಳ್ದಂಗೆ ಜಾಕೋಬ್ ಬೆಥೆಲ್ ಅವ್ರನ್ನ ಓಪನಿಂಗ್ ತರಬಹುದು ಅಂತ ನೀವು ಹೇಳ್ತಾ ಇದ್ದೀರಾ. ಬಟ್ ಇನ್ನೂ 3 ಮ್ಯಾಚ್ ಆಗಿರೋದು. ಸೊ ಇನ್ನೂ 1-2 ಮ್ಯಾಚ್ ನನಗನ್ನಿಸ್ತಂಗೆ ಫಿಲ್ ಸಾಲ್ಟ್ ಅವ್ರಿಗೆ ಅವಕಾಶ ಕೊಡ್ಬೋದು RCB. ಯಾಕಂತಂದರೆ ಫಿಲ್ ಸಾಲ್ಟ್ ಅವ್ರು ಎಂಥ ಡೇಂಜರಸ್ ಬ್ಯಾಟ್ಸ್ಮನ್ ಅಂತ ನಾವು ಲಾಸ್ಟ್ ಸೀಸನಲ್ಲಿ ನೋಡಿದ್ವಿ. ಜೊತೆಗೆ ಅದು ಹಿಂದಿನ ಸೀಸನ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಚಾಂಪಿಯನ್ ಆದಾಗ ಆ ಸೀಸನಲ್ಲಿ ಅವ್ರು ಯಾವ ರೀತಿ ಹೊಡೆದಿದ್ರು ರನ್ಸ್ ಅನ್ನೋದನ್ನ ನಾವು ಗಮನಿಸ್ಬೋದು ಇಲ್ಲಿ. ಸೊ ಅವರು ಏನಾದರೂ ಒಂದು ಬಿಗ್ ಸ್ಕೋರ್, ಒಂದು ಇನ್ನಿಂಗ್ಸಲ್ಲಿ ಅವ್ರಿಗೊಂದು 70-80 ರನ್ ಏನಾದರೂ ಬಿಗ್ ಇನ್ನಿಂಗ್ಸ್ ಬಂತು ಅಂದರೆ ಖಂಡಿತವಾಗ್ಲೂ ಫಿಲ್ ಸಾಲ್ಟ್ ಅವರು ಎಲ್ಲ ಮ್ಯಾಚ್ಗಳು ಈ ಸೀಸನಲ್ಲಿ ಎಲ್ಲ ಮ್ಯಾಚ್ಗಳು RCB
ಪರ ಆಡೇ ಆಡ್ತಾರೆ ಅನ್ನೋದನ್ನ ನಾವು ಇಲ್ಲಿ ಖಚಿತಪಡಿಸ್ಬೋದು. ಸೊ ಹಾಗಾಗಿ ನನಗನ್ಸಂಗೆ 3 ಮ್ಯಾಚ್ಗೆ ಅವ್ರನ್ನ ಜಡ್ಜ್ ಮಾಡಲ್ಲ, ಇನ್ನೂ ಒಂದು ಮ್ಯಾಚ್ ಅಥವಾ 2 ಮ್ಯಾಚ್ ಅವ್ರಿಗಿನ್ನೂ ಅವಕಾಶ ಕೊಡ್ತಾರೆ. ಸೊ ಅವಕ್ಕೆ ಅವ್ರು ನೋಡಿಕೊಂಡು ಆಮೇಲೆ ಚೇಂಜಸ್ ಬಗ್ಗೆ ಮಾತಾಡ್ಬೋದು. ಮತ್ತು ಇನ್ನೊಂದೇನೋ ಲಾಸ್ಟ್ ಮ್ಯಾಚಲ್ಲಿ ನಾವು ವೆಂಕಟೇಶ್ ಅಯ್ಯರ್ನ ನಾವು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರಾಗಿ ಆಡಿಸ್ತಾರೆ ಅಂತ. ಬಟ್ RCB ತಂಡ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಯಿತು ಸಡನ್ಲಿ. ಸೊ ಒಳ್ಳೊಳ್ಳೆ ಸ್ಟಾರ್ ಬ್ಯಾಟ್ಸ್ಮನ್ಗಳು ಮಿಡ್ಲ್ ಆರ್ಡ್ರು ಮತ್ತು ಟಾಪ್ ಆರ್ಡ್ರಲ್ಲಿ ಬ್ಯಾಟ್ಸ್ಮನ್ಗಳು ಬೇಗ ವಿಕೆಟ್ ಕೊಟ್ಬಿಟ್ರು. ಈ ಒಂದು ಕಾರಣಕ್ಕೋಸ್ಕರ RCB ಅನ್ಎಕ್ಸ್ಪೆಕ್ಟೆಡ್ ಆಗಿ ವೆಂಕಟೇಶ್ ಅಯ್ಯರ್ ಅವ್ರನ್ನ ಪ್ಲೇಯಿಂಗ್ 11 ತರಬೇಕಾಯಿತು, ಇಂಪ್ಯಾಕ್ಟ್ ಪ್ಲೇಯರಾಗಿ ತೊಗೊಂಬರ್ಬೇಕಾಗಿತ್ತು. ಒಂದು ವೇಳೆ ಏನಾದರೂ ನಿನ್ನೆ ಮಿಡ್ಲ್ ಆರ್ಡ್ರು ಮತ್ತು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು RCB ಕಡೆಯಿಂದ ಏನಾದರೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ದರೆ ಖಂಡಿತವಾಗ್ಲೂ ವೆಂಕಟೇಶ್ ಅಯ್ಯರ್ ಅವರು ಆಡ್ತಾ ಇರಲಿಲ್ಲ. ನೆಕ್ಸ್ಟ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಸುಯೇಶ್ ಶರ್ಮಾ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರಾಗಿ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಆಡಿಸ್ತಾ ಇದ್ರು. ಬಟ್ ಅದು ಅನ್ಎಕ್ಸ್ಪೆಕ್ಟೆಡ್ ಕಾಲ್ ಅದು ನಿನ್ನೆ ವೆಂಕಟೇಶ್ ಅಯ್ಯರ್ದು. ಬಟ್ ಇಲ್ಲಿ ನಾವು ಇನ್ನೊಂದು ಹೇಳ್ಬೇಕಂದ್ರೆ ಜಾಸ್ ಹ್ಯಾಸೆಲ್ವುಡ್ ಅವರು ಫಸ್ಟ್ ಮ್ಯಾಚ್ ಆಡಿದ್ರು ನಿನ್ನೆ ಅವರು. ಸೊ ಬಟ್ ಅವ್ರು ಇನ್ನೂ ಫಸ್ಟ್ ಮ್ಯಾಚ್ ಅಷ್ಟೇ, ಇನ್ನೂ ಅವ್ರ ಕೆಪಾಸಿಟಿ ಏನಂತ ನಾವು ಲಾಸ್ಟ್ ಸೀಸನ್ ನೋಡಿದ್ದೀವಿ. RCB ಚಾಂಪಿಯನ್ ಆಗಲಿಕ್ಕೆ ಅವರು ಕೂಡ ಅವರ ಒಂದು ಪರ್ಫಾರ್ಮೆನ್ಸ್ ಕೂಡ ತುಂಬ ಮುಖ್ಯ ಕಾರಣ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗಾಗಿ ಜಾಸ್ ಹ್ಯಾಸೆಲ್ವುಡ್ ಅವ್ರನ್ನ ನೆಕ್ಸ್ಟ್ ಮ್ಯಾಚಲ್ಲೂ ನನಗನ್ಸಂಗೆ ಆಡಿಸ್ಬೋದು. ಜಾಕಬ್ ಡಕ್ಫಿನೂ ಚೆನ್ನಾಗಿ ಹಾಕಿದ್ರು, ಅವರೇನು ಲಾಸ್ಟ್ 2 ಮ್ಯಾಚಲ್ಲೂ ತುಂಬ ಚೆನ್ನಾಗೇ ಬೌಲ್ ಮಾಡಿದ್ರು. ಅವರು ಕೂಡ ಒಂದು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅವರು ಕೂಡ ಕೊಟ್ಟಿದ್ದರು. ಬಟ್ ಏನು ಮಾಡೋಕ್ಕಾಗಲ್ಲ. ಈಗ ಜಾಸ್ ಹ್ಯಾಸೆಲ್ವುಡ್ ಅವರು ಒಳ್ಳೆ ಪ್ಲೇಯರೇ, ಜಾಕಬ್ ಡಫಿ ಇಬ್ಬರು ಒಳ್ಳೆ ಪ್ಲೇಯರೇ. ಬಟ್ ಹ್ಯಾಸೆಲ್ವುಡ್ ಅವರು ಆಲ್ರೆಡಿ RCBಗೆ 2 ಲಾಸ್ಟ್ ಸೀಸನಲ್ಲಿ ಚಾಂಪಿಯನ್ ಬೌಲರ್ ಅವರು. ಸೊ ಹಾಗಾಗಿ ಅವ್ರನ್ನೂ ಕೂಡ ಕೈ ಬಿಡೋಕ್ಕಾಗಲ್ಲ. ಬಟ್ ನೋಡಬೇಕು ಯಾವ ರೀತಿ ಅಂದರೆ ನನಗನ್ಸಂಗೆ ಜಾಸ್ ಹ್ಯಾಸೆಲ್ವುಡ್ ಅವ್ರು ನೆಕ್ಸ್ಟ್ ಮ್ಯಾಚಲ್ಲಿ ಕೂಡ ಕಂಟಿನ್ಯೂ ಮಾಡ್ಬೋದು ಅಂತ ನನಗನ್ನಿಸ್ತಾ ಇದೆ. ಜಾಕಬ್ ಡಫಿಯರ್ ಏನು ಮಾಡೋಕ್ಕಾಗಲ್ಲ, ಅನ್ಎಕ್ಸ್ಪೆಕ್ಟೆಡ್ ಅದು ಏನು ಮಾಡೋಕ್ಕಾಗಲ್ಲ. ಅವ್ರನ್ನ ನೆಕ್ಸ್ಟ್ ಮುಂದಿನ ಮ್ಯಾಚ್ಗಳು ನೋಡಿಕೊಂಡು ಕಂಡೀಷನ್ ನೋಡಿಕೊಂಡು ಅವ್ರನ್ನ ಪ್ಲೇಯಿಂಗ್ 11 ತರ್ಬೋದು ಅಂತ ನನಗನ್ನಿಸ್ತಾ ಇದೆ. ನೀವು ಹೇಳ್ದಂಗೆ ಏನಾದರೂ RCB ಏನಾದರೂ ಚೇಂಜ್ ಮಾಡಿದ್ರೆ ಒಂದೇನಾದರೂ ಚೇಂಜ್ ಮಾಡ್ಬೋದು ಅಂತ ನನಗನ್ನಿಸ್ತಾ ಇದೆ. ಅದು ನೋಡಬೇಕು ಬೌಲಿಂಗ್ ಡಿಪಾರ್ಟ್ಮೆಂಟ್. ಜಾಸ್ ಹ್ಯಾಸೆಲ್ವುಡ್ ಪ್ಲೇಸಲ್ಲಿ ಏನಾದರೂ ಚೇಂಜ್ ಮಾಡೋಂಗಿದ್ರೆ ಅಲ್ಲೊಂದು ಮಾಡ್ಬೋದು. ಅದು ಬಿಟ್ಟರೆ ಓಪನಿಂಗಲ್ಲಿ ನೀವು ಹೇಳ್ದಂಗೆ ಜಾಕೋಬ್ ಬೆಥೆಲ್ ಅವರು ಆ ಪ್ಲೇಸ್ ಫಿಲ್ ಸಾಲ್ಟ್. ಸೊ ಅಲ್ಲೇನಾದರೂ ಇವರೇನಾದರೂ ಒಂದು ಚೇಂಜ್ ಮಾಡಬೇಕಂತ ಏನಾದ್ರು ಬಯಸಿದರೆ ಜಾಕೋಬ್ ಬೆಥೆಲ್ನ ಓಪನಿಂಗ್ಗೆ ವಿರಾಟ್ ಕೊಹ್ಲಿ ಜೊತೆ ಆಡಿಸ್ಬೋದು. ಸೊ ಅದು ನನಗನ್ಸ ಒಂದು ಚೇಂಜಸ್ ನಿರೀಕ್ಷೆ ಮಾಡ್ಬೋದು ಅಂತ, ಈ 2 ಪ್ಲೇಸಲ್ಲಿ ಒಂದು ಚೇಂಜ್ ಮಾಡ್ಬೋದು ಅಂತ ನಾವು ನಿರೀಕ್ಷೆ ಮಾಡ್ಬೋದು. ಎಸ್ ಸರ್, ವಾಂಖೇಡೆ ಪಿಚ್ ರಿಪೋರ್ಟ್ ಏನು ಹೇಳುತ್ತೆ ಸರ್? ಮಳೆ ಬರುವಂಥ ಸಾಧ್ಯತೆ ಏನಾದರೂ ಇದೆಯಾ ನಾಳಿನ ಪಂದ್ಯಕ್ಕೆ? ಇಲ್ಲ, ಈಗ ಸದ್ಯದ ರಿಪೋರ್ಟ್ಸ್ ನಾವು ನೋಡಿದಾಗ ಏನು ಮಳೆ ಆತಂಕ ಏನಿಲ್ಲ. ಸೊ ಮ್ಯಾಚ್ ಪ್ರಾಬಬ್ಲಿ ನಡೆಯುತ್ತೆ, ಅಲ್ಲಿ ಕಂಪ್ಲೀಟ್ 20 ಓವರ್ಸ್ ನಡೆಯುತ್ತೆ. ಸೊ ಬಟ್ ಅಲ್ಲಿ ಪಿಚ್ ರಿಪೋರ್ಟ್ ನಾವು ನೋಡೋದಾದರೆ ಈ ಪಿಚ್ಚಲ್ಲಿ ಬ್ಯಾಟಿಂಗ್ ಪಿಚ್ ಇದು, ಬ್ಯಾಟಿಂಗ್ ವಿಕೆಟು ಮತ್ತು ಬೌಂಡ್ರಿಲಿ ಕೂಡ ಚಿಕ್ಕದೆ, ಅಷ್ಟೊಂದೇನು ದೊಡ್ಡದೇನಲ್ಲ. ಸೊ ಬೌನ್ಸ್ ಇರೋದ್ರಿಂದ ಈ ಪಿಚ್ಚಲ್ಲಿ ಬೌನ್ಸ್ ಇರೋದ್ರಿಂದ ಬ್ಯಾಟ್ಗೆ ಈಸಿಯಾಗಿ ಬಾಲ್ ಬರುತ್ತೆ. ಒಂದು ಒಳ್ಳೆ ನಾಕ್ಸ್ ಆಡ್ಬೋದು ಇಲ್ಲಿ ಬ್ಯಾಟ್ಸ್ಮನ್ಗಳು. ಒಂದು ಒಳ್ಳೆ ಸ್ಕೋರ್ ನಾವು ನಿರೀಕ್ಷೆ ಮಾಡ್ಬೋದು. ಇಲ್ಲಿ ಆವ್ರೇಜ್ ಸ್ಕೋರ್ ನಾವು ನೋಡೋದಾದರೆ 170 to 180 ಇದೆ, ಅಂದರೆ IPL ಹಿಸ್ಟ್ರಿನಲ್ಲಿ ನಾವು ನೋಡೋದಾದರೆ. ಬಟ್ ಲಾಸ್ಟ್ ಮ್ಯಾಚಲ್ಲಿ ಅನ್ಕೊಂತೀರಿ 200+ ಏನೋ ಬಂದಿತ್ತು ಈ ಸ್ಕೋರು ಇದೇ ಗ್ರೌಂಡಲ್ಲಿ. ಬಟ್ ಖಂಡಿತವಾಗ್ಲೂ ಈ ಮ್ಯಾಚಲ್ಲೂ ಒಂದು ಒಳ್ಳೆ ಬಿಗ್ ಸ್ಕೋರ್, ನಾವು ಒಂದು ಬಿಗ್ ಸ್ಕೋರ್ ಮ್ಯಾಚ್ ಅಂತ ನಾವಿಲ್ಲಿ ಹೇಳ್ಬೋದು, ಹೈ ಸ್ಕೋರಿಂಗ್ ಮ್ಯಾಚ್ ಅಂತ ಹೇಳ್ಬೋದು. 200+ ನನಗನ್ಸಂಗೆ ಬರ್ಬೋದು. ಬಟ್ ಈ ಮ್ಯಾಚಲ್ಲಿ ಯಾರು ಟಾಸ್ ಗೆಲ್ತಾರೋ ಅವರು ಚೇಸಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಯಾಕಂತಂದರೆ ಇಲ್ಲಿ ಸೆಕೆಂಡ್ ಇನ್ನಿಂಗ್ಸ್ಗೆ ಡ್ಯೂ ಬರುತ್ತೆ. ಸೊ ಬೌಲಿಂಗಲ್ಲಿ ಗ್ರಿಪ್ ಸಿಗಲ್ಲ ಬೌಲ್ ಮಾಡಲಿಕ್ಕೆ. ಬಟ್ ಅದೇ ಚೇಸಿಂಗ್ ಯಾರು ಮಾಡ್ತಾರೆ ಬ್ಯಾಟ್ಸ್ಮನ್ಗಳಿಗೆ ಈಸಿಯಾಗಿ ಬರುತ್ತೆ ಬಾಲು ಸೆಕೆಂಡ್ ಇನ್ನಿಂಗ್ಸಲ್ಲಿ. ಸೊ ಈ ಕಾರಣದಿಂದಾಗಿ ಯಾರು ಟಾಸ್ ಗೆಲ್ತಾರೋ ಆ ತಂಡದ ನಾಯಕ ಚೇಸಿಂಗ್ ಆಯ್ಕೆ ಮಾಡ್ಕೊಳ್ಬೋದು. ಒಟ್ಟಾರೆಯಾಗಿ ಇದು ಬ್ಯಾಟಿಂಗ್ ವಿಕೆಟು ಒಂದು ಒಳ್ಳೆ ಹೈ ಸ್ಕೋರಿಂಗ್ ಮ್ಯಾಚು ಅಂತ ನಾವು ನಿರೀಕ್ಷೆ ಮಾಡ್ಬೋದು. ಸೊ ಮುಂಬೈ ಇಂಡಿಯನ್ಸ್ ಕತೆ ಏನು ಅಂತ, 5 times ಚಾಂಪಿಯನ್ ಟೀಮು, ಅವರು ಯಾವಾಗ ಗೆಲ್ತಾರೋ ಯಾವಾಗ ಸೋಲ್ತಾರೋ ಯಾವಾಗ ಬಂದು ಚಾಂಪಿಯನ್ ಆಗ್ತಾರೇನೋ ಅಂತ ಹೇಳೋಕ್ಕಾಗಲ್ಲ. ಮುಂಬೈ ಇಂಡಿಯನ್ ಟೀಮೇ ಹಾಗೆ. ಸೊ ಹಾಗಾಗಿ 2 ಮ್ಯಾಚ್ ಸೋತ್ಬಿಟ್ಟಿದ್ದಾರೆ, ಈಗ 3ರಲ್ಲಿ 2 ಮ್ಯಾಚ್ ಸೋತಿದ್ದಾರೆ. ಏಕೆ ಫಾರ್ಮ್ ಬರಲಿಕ್ಕೆ ಅಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಮುಂಬೈ ಇಂಡಿಯನ್ಸ್ ಟೀಮಲ್ಲಿ ಏನಾದರೂ ಬದಲಾವಣೆ ಆಗೋ ಚಾನ್ಸಸ್ ಇದೆಯಾ ನಾಳೆ? ಮತ್ತು ಹೇಗೆ ಪುಟ್ಟಿದ್ದದ್ದು ಬರ್ಬೋದು, ಯಾಕಂದರೆ ಯಾವ ಟೈಮಲ್ಲಿ ಅವರು ಹೇಗೆ ಆಡ್ತಾರೆ ಅಂತ ಹೇಳಿಕ್ಕೆ ಬರಲ್ಲ. ಅದರಲ್ಲಿ ರಿಕಲ್ಟನ್ ಅವರು ಬೇರೆ ಫಾರ್ಮಲ್ಲಿಲ್ಲ, ಅವ್ರ ಬದಲಿಗೆ ಏನಾದರೂ ಕ್ವಿಂಟನ್ ಡಿಕಾಕ್ ಅವ್ರನ್ನ ಆಡುವಂಥ ಸಾಧ್ಯತೆ ಇದೆಯಾ? ತಿಲಕ್ ವರ್ಮಾ ಅವರು ಆಡ್ತಾ ಇಲ್ಲ, ಆ ಕಡೆ ಹಾರ್ದಿಕ್ ಪಾಂಡ್ಯ ಅವರಿದ್ದಾರೆ, ಅಷ್ಟು ನಿರೀಕ್ಷಿತ ಪ್ರದರ್ಶನ ಬರ್ತಾ ಇಲ್ಲ. ರೋಹಿತ್ ಶರ್ಮಾ ಅವರು ಸ್ವಲ್ಪ ಫಾರ್ಮಿಗೆ ಬಂದಂತೆ ಕಾಣ್ತಾ ಇದೆ. ಆದರೆ ಇಡೀ ಟೀಮ್ ಆಗಿ ಓವರಲ್ ಆಗಿ ಬೌಲಿಂಗ್ ವಿಭಾಗದಲ್ಲೂ ಕೂಡ ತುಂಬ ಸ್ಟ್ರಾಂಗ್ ಆಗಿತ್ತು ಮುಂಬೈ ಇಂಡಿಯನ್ಸ್ ಹಲವು ವರ್ಷಗಳ ಕಾಲ. ಮುಂಬೈ ಇಂಡಿಯನ್ಸ್ ಟೀಮು ಕೂಡ ಬೌಲಿಂಗ್ ವಿಭಾಗದಲ್ಲಿ ವೀಕ್ ಆಗಿದೆ ಅನಿಸ್ತಿದೆಯಾ? ಮತ್ತು ನಾಳಿನ ಮ್ಯಾಚ್ ಹೇಗಿರಲಿದೆ ಮುಂಬೈ ಇಂಡಿಯನ್ಸ್ ಪುಟ್ಟಿದೆ ಹೇಳುತ್ತಾ ಅಂತ? ಖಂಡಿತವಾಗ್ಲೂ ಮುಂಬೈ ಇಂಡಿಯನ್ಸ್ ಒಂದು ಒಳ್ಳೆ ಸ್ಟ್ರಾಂಗ್ ಟೀಮ್. ಈ IPL ಟೂರ್ನಮೆಂಟಲ್ಲಿ ಪ್ರಶಸ್ತಿ ಗೆಲ್ಲುವ ನೆಚ್ಚಿನ ತಂಡಗಳಲ್ಲಿ ಮುಂಬೈ ಇಂಡಿಯನ್ಸ್ ಕೂಡ ಒಂದು ಅಂತ ನಾವಿಲ್ಲಿ ಹೇಳ್ಬೋದು. ಸ್ಟಾರ್ಟಿಂಗ್ ಇನ್ನೂ 3 ಮ್ಯಾಚ್ ಅಷ್ಟೇ ಆಗಿರೋದು. ಈ 3 ಮ್ಯಾಚಲ್ಲೇ ನಾವು ಮುಂಬೈ ಇಂಡಿಯನ್ಸ್ ತಂಡನ ಜಡ್ಜ್ ಮಾಡಲಿಕ್ಕಾಗಲ್ಲ. ಸೊ ಇನ್ನೂ ತುಂಬ ಮ್ಯಾಚಸ್ ಇದೆ, ಇನ್ನೂ 11 ಮ್ಯಾಚಸ್ ಇದೆ ಇನ್ನು. ಸೊ ಮುಂಬೈ ಇಂಡಿಯನ್ಸ್ ತಂಡ ನೀವು ನೋಡ್ಬೋದು, ಯಾವುದೋ ಒಂದು ಸೀಸನ್ ಹಿಂದೆಯಲ್ಲಿ ಫಸ್ಟ್ ಹಾಫಲ್ಲಿ ಏನೂ ಗೆದ್ದಿರಲೇ ಇಲ್ಲ, ಸತತ
5-6 ಮ್ಯಾಚ್ ಕಂಟಿನ್ಯೂಸ್ ಆಗಿ ಸೋತ್ಬಿಟ್ಟಿದ್ರು ಫಸ್ಟ್ ಹಾಫಲ್ಲಿ ಯಾವುದೋ ಒಂದು ಸೀಸನಲ್ಲಿ. ಆ ಸೀಸನ್ ಅವ್ರು ಚಾಂಪಿಯನ್ ಆಗಿತ್ತು. ಆಮೇಲೆ ಸೆಕೆಂಡ್ ಹಾಫಲ್ಲಿ ಅವರು ಒಂದು ಅದ್ಭುತವಾದ ಕಂಬ್ಯಾಕ್ ಮಾಡಿದ್ರು ಮುಂಬೈ ಇಂಡಿಯನ್ಸ್. ಕಂಬ್ಯಾಕ್ ಮಾಡಿ ಮತ್ತೆ ಚಾಂಪಿಯನ್ ಆಗಿದ್ರು ಆ ಸೀಸನಲ್ಲಿ. ಸೊ ಆ ಥರ ನಾವು ಮುಂಬೈ ಇಂಡಿಯನ್ಸ್ ತಂಡನ ನಾವು ಯಾವತ್ತೂ ಕೂಡ ಜಡ್ಜ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಯಾವ ಟೈಮ್ ಬೇಕಾದರೂ ಅವರು ಕಂಬ್ಯಾಕ್ ಮಾಡ್ಬೋದು. ಅವ್ರೇನಾದರೂ ಒನ್ಸ್ ಏನಾದರೂ ಒಂದು ವಿನ್ನಿಂಗ್ ಫಾರ್ಮ್ಗೆ ಬಂದರೆ ಖಂಡಿತವಾಗ್ಲೂ ಕಂಟಿನ್ಯೂಸ್ ಆಗಿ ಗೆದ್ಕೊಂಡು ಹೋಗುವಂಥ ಟೀಮ್ ಅದು. ಆ ರೀತಿಯಾದಂಥ ಬಲಿಷ್ಠ ಆಟಗಾರರು ಮುಂಬೈ ಇಂಡಿಯನ್ಸ್ ತಂಡದಲ್ಲಿದ್ದಾರೆ. ನೀವು ನೋಡ್ಬೋದು ಬ್ಯಾಟಿಂಗ್ ವಿಭಾಗದಲ್ಲಿ ರೋಹಿತ್ ಶರ್ಮಾ ಇದ್ದಾರೆ, ತಿಲಕ್ ವರ್ಮಾ ಇದ್ದಾರೆ, ಸೂರ್ಯಕುಮಾರ್ ಯಾದವ್ ಇದ್ದಾರೆ, ಹಾರ್ದಿಕ್ ಪಾಂಡ್ಯ ಇದ್ದಾರೆ. ಒಂದು ಒಳ್ಳೆ ಬ್ಯಾಟಿಂಗ್ ಲೈನಪ್ ಇದೆ. ಜೊತೆಗೆ ಆಲ್ರೌಂಡರ್ಗಳು ಕೂಡ ತುಂಬ ಚೆನ್ನಾಗಿದ್ದಾರೆ ಮುಂಬೈ ಇಂಡಿಯನ್ಸ್ ಕಡೆ. ಮತ್ತು ಬೌಲಿಂಗ್ ವಿಭಾಗದಲ್ಲಿ ನಾವು ನೋಡೋದಾದರೆ ಬುಮ್ರಾ ಅವರಿದ್ದಾರೆ. ಬುಮ್ರಾನು ಕೂಡ ಒಂದು ನಂಬಿಕಸ್ಥ ಬೌಲರ್ ಅವರು. ಯಾವುದೇ ಮೂಮೆಂಟಲ್ಲಿ ಅವ್ರಿಗೆ ಚೆಂಡು ಕೊಟ್ಟರು ಒಂದು ಒಳ್ಳೆ ಬೌಲಿಂಗ್ ಮಾಡ್ತಾರೆ ಅವರು. ಸೊ ಅದೇ ರೀತಿ ಟ್ರೆಂಟ್ ಬೋಲ್ಟ್ ಅವರಿದ್ದಾರೆ. ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಅಪಾರವಾದಂಥ ಅನುಭವ ಹೊಂದಿದ್ದಾರೆ. ಜೊತೆಗೆ IPL ಕೂಡ ಅದ್ಭುತವಾದಂಥ ದಾಖಲೆಯನ್ನು ಅವರು ಹೊಂದಿದ್ದಾರೆ. ಮತ್ತು ಸ್ಪಿನ್ನರ್ ಮಿಚೆಲ್ ಸ್ಯಾಂಟ್ನರ್ ಅವರಿದ್ದಾರೆ. ಅವರು ಕೂಡ ಒಂದು ತಮ್ಮ ಬೌಲಿಂಗಲ್ಲಿ ಏನಾದರೂ ಚೆನ್ನಾಗಿ ಒಂದು ಟರ್ನ್ ಸಿಗ್ತಾ ಇದ್ರೆ ಪಿಚ್ಚಲ್ಲಿ ಅವರು ಕೂಡ ತುಂಬ ಎಫೆಕ್ಟಿವ್ ಆಗ್ತಾರೆ ಬೌಲಿಂಗ್ನಲ್ಲಿ. ಸೊ ಹಾಗಾಗಿ RCB ತಂಡ ಯಾವ ರೀತಿ ಇದೆ ಅದೇ ರೀತಿಯ ಒಂದು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಲೈನ್ ಮುಂಬೈ ಇಂಡಿಯನ್ಸ್ ತಂಡದಲ್ಲೂ ಕೂಡ ಇದೆ. ಸೊ ಹೇಳ್ಬೋದು ಖಂಡಿತವಾಗ್ಲೂ ಈ ಮ್ಯಾಚಲ್ಲಿ ಒಂದು 100% ನಾವು ನೋಡೋದಾದರೆ RCB ತಂಡ ಒಂದು ವಿನ್ನಿಂಗ್ ಆವ್ರೇಜ್ 60 ಇದ್ದರೆ ಮುಂಬೈ ಇಂಡಿಯನ್ಸು 40 ಇದೆ ಅಂತ ನಾನು ಇಲ್ಲಿ ಹೇಳ್ಬೋದು ನಾವು ಇಲ್ಲಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಮ್ಯಾಚ್ ನಂತರ ಮತ್ತೊಮ್ಮೆ ಸಿಗುವ, ಚರ್ಚೆ ಮಾಡೋಣ ಮ್ಯಾಚ್ ಬಗ್ಗೆ. ಥ್ಯಾಂಕ್ ಯು ಸರ್. ವೀಕ್ಷಕರು, ಇದಿಷ್ಟು IPL ಧಮಾಕಾದ ವಿಶೇಷ ಕಾರ್ಯಕ್ರಮದ ವಿಶೇಷ ಸ್ಟೋರಿ. ನಾಳೆ ಒಂದು ಹೈ ವೋಲ್ಟೇಜ್ ಕಾದಾಟ, ಬಲಿಷ್ಠ ತಂಡಗಳ ಜಿದ್ದಾಜಿದ್ದಿನ ಒಂದು ಹೋರಾಟಕ್ಕೆ ವಾಂಖೇಡೆ ಸ್ಟೇಡಿಯಂ ಸಜ್ಜಾಗಿದೆ ಅಂತ ಹೇಳ್ಬೋದು. ನೋಡೋಣ, ಪಂದ್ಯದ ನಂತರ ಮತ್ತೊಮ್ಮೆ ಸಿಗೋಣ. ಮತ್ತಷ್ಟು ಕ್ರಿಕೆಟ್ನ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ವಿಶ್ವವಾಹಿನಿ ಟಿವಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನು. ನಮಸ್ಕಾರ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.